ಮಗು ಚಂದ್ರಿಕಾ ಕೈಲಿದ್ದು ತನ್ನ ಅಪ್ಪನ ಹತ್ರ ಹೋಗೋಷ್ಟರಲ್ಲಿ ತನ್ನ ಅಪ್ಪನ ಮುಖನ ನಗ್ತಾ ನೋಡ್ತಿರ್ತಾನೆ. ತನ್ನ ಬೋಳು ಬಾಯಿಂದ ಅವನು ಹಾಗೆ ನೋಡಿ ಚಂದು, ಏನಪ್ಪ ಇದುವರೆಗೆ ನನ್ನ ಕೋಪದಿಂದ ನೋಡಿ ನಿಮ್ಮ ಡ್ಯಾಡಿಯನ್ನು ನೋಡಿದ ತಕ್ಷಣ ನಗ್ತಿದೆಯಾ ಅಂದ್ಲು. ಅವನಪ್ಪ ಅವನಿಗೆ ತಿಳಿಯಲ್ವ ಚಂದು, ಅದಕ್ಕೆ ನಗ್ತಿದ್ದಾನೆ ಅಂದರು ಶಂಕರ್ ಅವರು ಪಕ್ಕದಲ್ಲಿದ್ದು. ಆ ಮಾತಿಗೆ ಆರ್ಯ ಸಣ್ಣದಾಗಿ ನಗೋದ್ರೊಂದಿಗೆ ಮಗನನ್ನು ನೋಡಿ ಮುದ್ದಾಡಿ, ಸಾಕು ಇತ್ತ ಕೊಡಪ್ಪ, ನನ್ನ ಮೊಮ್ಮಗನಿಗೆ ಸ್ನಾನ ಮಾಡಿಸ್ಬೇಕು ಅಂತ ಮಗನ ಕೈಯಿಂದ ಮೊಮ್ಮಗನನ್ನು ತೆಗೆದುಕೊಳ್ತಾರೆ ಸುಲೋಚನಾ ಅವರು. ಅನ್ವಿತಾ ಆರ್ಯನ ರೂಮ್ ಒಳಗೆ ಹೋಗೋಷ್ಟರಲ್ಲಿ ಅಲ್ಲೇ ಗೋಡೆಗೆ ಒಂದು ದೊಡ್ಡ ಫೋಟೋ ಫ್ರೇಮ್ ಇರುತ್ತೆ. ಆರ್ಯ ಅನ್ವಿತಾಳ ಕೊರಳಿಗೆ ತಾಳಿ ಕಟ್ತಿರುವಾಗ ತೆಗೆದ ಫೋಟೋ ಅದು. ಅದನ್ನು ನೋಡಿ ಅನ್ವಿತಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡ್ವು. ಅಂದಿನ ದಿನಗಳೆಲ್ಲ ನೆನಪಿಗೆ ಬಂದು ಅವಳ ಮನಸ್ಸು ನೋವಿನಿಂದ ಮುಳುಗ್ತು. ಹೇಗಿದ್ವು ನಾವು, ಹೀಗಾಗಿದ್ದೀವಿ ಅಂತ. ಪ್ರಯಾಣ ಮಾಡಿದ್ರಿಂದ ಅನ್ವಿತಾ ಕೂಡ ಕಿರಿಕಿರಿ ಅನಿಸಿದ್ರಿಂದ ಮೆಲ್ಲಗೆ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು, ಅತ್ತೆ ಮನೆ ಆದ್ದರಿಂದ ಸೀರೆ ಉಟ್ಕೊಳ್ತಾಳೆ, ನೈಟಿ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ತಾನು ಫ್ರೆಶ್ ಆಗಿ ಬಂದು ಹೀಗೆ ಬೆಡ್ ಮೇಲೆ ಕೂತಿದ್ಲೋ ಇಲ್ವೋ, ಮಗುವಿನಳು ಇಡೀ ಮನೆ ತುಂಬ ರೀಸೌಂಡ್ ಕೇಳಿಸ್ತಿತ್ತು. ಸುಲೋಚನಾ ಅವ್ರ ಮೊಮ್ಮಗನಿಗೆ ಚೆನ್ನಾಗಿ ಗಟ್ಟಿಯಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡಿ ಅವನಿಗೆ ಮೈ ತೊಳಿತಿದ್ರೆ ಅವನಳು ಆ ಊರಿಗೆ ಕೇಳಿಸುವಂತಿದೆ. ಮಗುವಿನ ಅಳು ಕೇಳಿ ಗಾಬರಿಯಿಂದ ಹೊರಗೆ ಓಡಿ ಬಂದಳು ಅನ್ವಿತಾ. ಸುಲೋಚನಾ ಅವರು ಮನೆಯ ಹಿಂಭಾಗದಲ್ಲಿ ಮೊಮ್ಮಗನಿಗೆ ಸ್ನಾನ ಮಾಡಿಸ್ತಿದ್ರೆ, ಅಯ್ಯೋ ಅತ್ತೆ ಅವನು ಅಳ್ತಿದ್ದಾನೆ, ಇನ್ನು ಸಾಕ್ಬಿಡಿ, ಬನ್ನಿ ಅಂದ್ಲು ಮಗನ ನೋವು ನೋಡಲಾಗದೆ. ಆರ್ಯ, ಶಂಕರ್ ಅವರು ಮತ್ತು ಚಂದು ಕೂಡಲೇ ಅಲ್ಲಿರ್ತಾರೆ. ನಿನ್ನ ಮಗ ಈಗ ಅಳ್ತಿದ್ದಾನೆ ಅಂತ ನನ್ನನ್ನು ಬೇಡ ಅಂದರೆ ನಾಳೆ ಅವನು ಬಲವಾಗಿ ಹೇಗಿರ್ತಾನೆ ಅನ್ವಿತಾ? ಈಗ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರೆ ಮಾತ್ರ ನಾಳೆ ನಿನ್ನ ಮಗ ಚೆನ್ನಾಗಿ ಬಲವಾಗಿ ತಯಾರಾಗ್ತಾನೆ ಅಂತ ಅವನನ್ನು ಉಜ್ಜಿ ಸ್ನಾನ ಮಾಡಿಸ್ತಿದ್ರೆ ಪಾಪ ಅನ್ವಿತಾಗೆ ತುಂಬ ನೋವು ಅನ್ನಿಸ್ತು ಅವನ ಅಳು ನೋಡಿ. ಇನ್ನು ಸ್ವಲ್ಪ ಹೊತ್ತಾದರೆ ಅನ್ವಿತಾ ಕೂಡ ಅಳು ಅಂತಿದ್ದಾಳೆ ಅಂತ ಮಗುವಿಗೆ ಸ್ನಾನ ಮಾಡಿಸುವಾಗ, ನೀನಿಲ್ಲಿ ಇರಬಾರ್ದು, ನಿಮ್ಮ ಅತ್ತಿಗೆನ ಒಳಗೆ ಕರ್ಕೊಂಡು ಹೋಗು ಚಂದು ಅಂತ ಸುಲೋಚನಾ ಅವರು ಹೇಳಿದ ನಂತರ ಚಂದ್ರಿಕಾ ಅನ್ವಿತಾಳನ್ನು ಕರ್ಕೊಂಡು ಒಳಗೆ ಹೋಗ್ತಾಳೆ, ಬಾ ಅತ್ತಿಗೆ. ಆರ್ಯನಿಗೂ ಕೂಡ ಮಗನ ಅಳು ನೋಡ್ತಿದ್ರೆ ನೋವೆನಿಸುತ್ತೆ. ಆದರೆ ಈಗೇನಾದರೂ ಅಂದರೆ ಸುಲೋಚನಾ ಅವ್ರ ಹತ್ರ ಇನ್ನೂ 4 ಬೈಗುಳಗಳು ಹೆಚ್ಚಾಗಿ ಬೀಳತ್ವೆ ಅಂತ ಸುಮ್ಮನೆ ನೋಡ್ತಿರ್ತಾನೆ. ಅವನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಅವನ ಮೈಗೆ ಟವಲ್ ಸುತ್ತಿರುವಂತೆ ಹಾಲ್ಗೆ ಕರ್ಕೊಬಂದು ಅವನ ಮೈಗೆ ತೇವಾಂಶ ಇಲ್ಲದಂತೆ ಮೆತ್ತಲೆ ಟವಲ್ನಿಂದ ಒರೆಸುತ್ತಾ, ಇಲ್ಲ ಕಂದ, ಇಲ್ಲ ನನ್ನ ಬಂಗಾರದ ಮರಿ ಅಲ್ವಾ ಅಂತ ಅವ್ರನ್ನ ಭುಜದ ಮೇಲೆ ಹಾಕ್ಕೊಂಡು ಅಳು ನಿಲ್ಲಿಸ್ತಿರ್ತಾರೆ ಸುಲೋಚನಾ. ಅವನು ಇಷ್ಟಾದರೂ ಅಳು ನಿಲ್ಲಿಸದಿದ್ದಕ್ಕೆ, ಏನಪ್ಪ ಇದು, ನೀನು ಕೂಡ ನಿಮ್ಮ ಅಪ್ಪನ ಹಾಗೆ ಇದೆಯಾ? ಅವನು ಕೂಡ ಅಷ್ಟೇ, ಚಿಕ್ಕವನಿದ್ದಾಗ ಸ್ನಾನ ಮಾಡಿಸಿದ್ರೆ 4 ಊರುಗಳಿಗೆ ಕೇಳಿಸೋ ಹಾಗೆ ಅಳ್ತಿದ್ದ, ಈಗ ನೀನು ಹಾಗೆ ತಯಾರಾದಿಯಲ್ಲ ಅಂತ ಮೊಮ್ಮಗನನ್ನು ಬೈಯುತ್ತಾ ಅವನನ್ನು ಸುಮ್ಮನಿರಿಸ್ತಾರೆ ಸುಲೋಚನಾ ಅವರು. ಅನ್ವಿತಾ, ಇವನು ಅಳು ನಿಲ್ಲಿಸೋ ಹಾಗೆ ಕಾಣ್ತಿಲ್ಲ ಮಗಳೇ, ಮೊದಲು ಸ್ವಲ್ಪ ಹಾಲು ಕೊಡು, ಆಮೇಲೆ ಬಟ್ಟೆ ಹಾಕುವಂತೆ ಅಂದಿದ್ದಕ್ಕೆ ಅನ್ವಿತಾ ಗಾಬರಿಯಿಂದ ಬಂದು ಮಗನನ್ನು ಎತ್ಕೊಂಡು ರೂಮ್ಗೆ ಹೋಗ್ತಾಳೆ. ಅಮ್ಮನ ಹಾಲು ಬಾಯಿಗೆ ಸಿಕ್ತಿದ್ದಂತೆ ಅವನು ಆತುರವಾಗಿ ಹಾಲು ಕುಡಿದು ಆಮೇಲೆ ಅಳು ನಿಲ್ಲಿಸಿದ ಮೇಲೆ ಎಲ್ಲರ ಗಾಬರಿ ಕಡಿಮೆ ಆಗುತ್ತೆ. ಅಮ್ಮೋ, ಇವನು ಸಾಮಾನ್ಯದವನೆಲ್ಲ 10 ನಿಮಿಷದಲ್ಲಿ ಎಲ್ಲರನ್ನೂ ಗಾಬರಿ ಹುಟ್ಟಿಸ್ಬಿಟ್ಟ ಅಂದರು ಶಂಕರ್ ಅವರು. ಅನ್ವಿತಾ ಮಗುವಿಗೆ ಹಾಲು ಕೊಡ್ತಿದ್ದಾಳೆ ಅಂತ ಆರ್ಯ ಇನ್ನೂ ರೂಮ್ಗೆ ಹೋಗದೆ ಹಾಲಿನಲ್ಲೇ ಕೂತ್ಕೊಂಡಿದ್ದಕ್ಕೆ ಸುಲೋಚನಾ, ಶಂಕರ್ ಅವರು ಕೂಡ ಅಲ್ಲೇ ಕೂತು ಆರ್ಯ ಅಂತ ಕರೆದ್ರು ಸುಲೋಚನಾ ಅವರು. ಹೇಳಮ್ಮ ಅಂದ ಆರ್ಯ. ಅವಳು ತುಂಬ ಹೆದರ್ತಿದ್ದಾಳೆ ಕಣೋ, ನೀನೇನಾದರೂ ಅಂತೀಯಾ ಅಂತ ಸ್ವಲ್ಪ ಅವಳನ್ನ ಏನು ಅಂದೆ, ಅವಳ ಜೊತೆ ಚೆನ್ನಾಗಿರಪ್ಪ, ಅವಳಿಗಾಗಲೇ ತುಂಬ ನೋವು ಪಡ್ತಿದ್ದಾಳೆ, ನಿನಗೆ ದೂರ ಆಗಿದ್ದಕ್ಕೆ ಅವಳನ್ನ ನೋಯಿಸೋ ಮಾತುಗಳನ್ನ ಯಾವುದೂ ಆಡಬೇಡ ಅಂದರು ಸುಲೋಚನಾ ಅವರು. ಸೊಸೆಗಾಗಿ ರೆಕಮೆಂಡೇಶನ್ ಮಾಡ್ತಿದ್ಯಾ ನೀನು ಅಂದ ಆರ್ಯ. ಅವಳನ್ನ ನೋಡಿದ್ಯಾ? ನಿನ್ನನ್ನು ನೋಡಿದರೆ ಹೆದರ್ತಿದ್ದಾಳೆ, ಸ್ವಲ್ಪ ಚೆನ್ನಾಗಿ ಮಾತಾಡೋ ಅವಳ ಹತ್ರ. ಈಗಲೇ ಏನು ಅನ್ಬೇಡ ಪ್ಲೀಸ್, ಮಗು ಇದ್ದಾನಲ್ಲ ಮತ್ತೆ. ಈಗ ಅವಳು ಬಾಣಂತಿ, ಅವಳನ್ನ ನೋವು ಪಡಿಸ್ಬಾರ್ದು, ಸಂತೋಷವಾಗಿ ನೋಡ್ಕೊಳ್ಬೇಕು. ಈಗಾಗಲೇ ಅವಳು ಬಹಳ ಅನುಭವಿಸಿದಾಳೆ. ಅವಳೇನು ನಿನ್ನ ದೂರ ಮಾಡಿಕೊಂಡು ಸಂತೋಷವಾಗಿರಲಿಲ್ವಲ್ಲ, ಅದರಲ್ಲೂ ಒಬ್ಬಂಟಿ ಅವಳನ್ನ ಹೊಟ್ಟೆಯಲ್ಲಿ ಹೊತ್ತು ಯಾರು ಪಕ್ಕದಲ್ಲಿಲ್ಲದೆ ಮಗುವನ್ನು ಹಡೆದು ಇಷ್ಟು ದಿನ ನೋಡ್ಕೊಂಡಿದ್ದಾಳೆ. ಅದಕ್ಕೆ ಅವಳನ್ನ ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು ಕಣೋ. ನಾವೆಷ್ಟು ನೋಡಿಕೊಂಡ್ರು ಅದು ಲೆಕ್ಕಕ್ಕೆ ಬರಲ್ಲ. ಗಂಡ ಚೆನ್ನಾಗಿ ನೋಡಿಕೊಂಡು ತನ್ನ ಹತ್ರ ಇದ್ರೆ ಮಾತ್ರ ಅವಳಿಗೆ ಸಂತೋಷವಾಗಿರುತ್ತೆ. ಅದಕ್ಕೆ ಸ್ವಲ್ಪ ಅವಳನ್ನ ಏನು ಅಂದರೆ ಜಾಗ್ರತೆಯಾಗಿ ನೋಡ್ಕೊ. ನಿನ್ನ ಹೆಂಡತಿನ ಮತ್ತು ನಿನ್ನ ಮಗನನ್ನು. ನಾನು ಅಡುಗೆ ಮಾಡಬೇಕು ಅಂತ ಅಡುಗೆ ಮನೆಗೆ ಹೋದರು ಸುಲೋಚನಾ ಅವರು. ಚಂದು ಕೂಡ ಫ್ರೆಶ್ ಆಗಲು ತನ್ನ ರೂಮ್ಗೆ ಹೋದ್ಮೇಲೆ, ಹುಡುಗಿನ ಜಾಗ್ರತೆಯಾಗಿ ನೋಡ್ಕೊ, ಇನ್ನು ಎಂಥ ಮಾತುಗಳನ್ನ ಆಡಿ ಅವಳನ್ನ ನೋವು ಪಡಿಸ್ಬೇಡ ಆರ್ಯ ಅಂತ ಶಂಕರ್ ಅವರು ಕೂಡ ಗಂಭೀರವಾಗಿ ಹೇಳಿ ತಮ್ಮ ರೂಮ್ಗೆ ಹೊರಟು ಹೋದರು. ಎಲ್ಲರೂ ನನ್ನನ್ನೇ ಅನ್ನೋರೆ, ಅವಳು ಮಾಡಿದ್ದು ಮಾತ್ರ ಸರಿಯಾಗಿದೆಯಾ? ಇವಾಗಲೇನೋ ಅವಳನ್ನ ಏನೂ ಅನ್ಬೇಡಿ ಅಂತ ನನಗೆ ನೀತಿ ಹೇಳ್ತಿದ್ದಾರೆ ಅಂತ ಆರ್ಯ ಗೊಣಕ್ಕೊಂಡ. ಎಲ್ಲರೂ ನನ್ನನ್ನೋರೆ.
ಅವಳು ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡು ಅನ್ವಿತಾ ರೂಮ್ಗೆ ಹೋಗಿ ತುಂಬ ಸಮಯ ಆಗಿದ್ದರಿಂದ ಮಗು ಇನ್ನು ನಿದ್ರೆ ಮಾಡಿದ್ದಾನೆ ಅಂದ್ಕೊಂಡು ಆರ್ಯ ಕೂಡ ಮೆಲ್ಲಗೆ ರೂಮ್ ಒಳಗೆ ಹೋದ. ಅಷ್ಟೊತ್ತಿಗೆ ಅವನು ಇನ್ನು ಅಮ್ಮನ ಮಡಿಲಲ್ಲೇ ಹಾಲು ಕುಡಿತಿದ್ದ. ಆರ್ಯ ಒಂದ್ಸಲ ಅನ್ವಿತಾಳನ್ನು ನೋಡಿ ವಾಶ್ರೂಮ್ಗೆ ಹೋದ ಫ್ರೆಶ್ ಆಗೋದಕ್ಕಾಗಿ. ಆರ್ಯನನ್ನು ನೋಡಿ ಸುಮ್ಮನಾದ್ಲು ನಮ್ಮ ಹುಡುಗಿ. ಮಗು ಹಾಲು ಕುಡಿದು ಮಲಗ್ತಾನೆ ಅಂದ್ಕೊಂಡ್ರೆ ಅವನು ಹೊಟ್ಟೆ ತುಂಬ ಹಾಲು ಕುಡಿದು ಆಟ ಶುರು ಮಾಡಿದಾನೆ ಮಲಗದೆ. ಏನಪ್ಪ ನಿಮ್ಮ ಅಪ್ಪನನ್ನ ನೋಡಿದ ತಕ್ಷಣ ನಿದ್ದೆ ಎಲ್ಲ ಹೊರ್ಟೋಯ್ತಾ? ದಿನ ಸ್ನಾನ ಮಾಡಿಸಿದ ತಕ್ಷಣ ಮಲಗ್ತೀಯಲ್ಲ, ಇವತ್ತಾಗಿ ಈಗ ಆಟ ಆಡ್ತಿದ್ಯಾ ಅಂತ ಮೆಲ್ಲಗೆ ಅವಳಿಗೆ ಮಾತ್ರ ಕೇಳಿಸುವಂತೆ ಅನ್ನುತ್ತಾ ಮಗುವಿಗೆ ಡ್ರೆಸ್ ಹಾಕಿ ಪೌಡರ್ ಹಚ್ಚಿ ಬೆಡ್ ಮೇಲೆ ಹಾಕಿದ್ಲು. ಆರ್ಯ ಸ್ನಾನ ಮಾಡಿ ಬಂದು ಅನ್ವಿತಾ ಎದುರೆ ಬಟ್ಟೆ ಹಾಕ್ಕೊಂಡು ಮಗು ಆಟ ಆಡ್ತಿದ್ರೆ ಅವನ ಹತ್ರ ಹೋಗಿ ಕೂತು, ಏನು ಕಂದ ನಿನಗಿನ್ನೂ ನಿದ್ದೆ ಬರ್ತಿಲ್ವ ಇವತ್ತು ಅಂತ ಅವನ ಜೊತೆ ಹರಟೆ ಹೊಡಿತಿದ್ದಾನೆ. ಅನ್ವಿತಾ ಮಾತ್ರ ಮಗನನ್ನು ನೋಡ್ತಿರ್ತಾಳೆ. ಅಷ್ಟರಲ್ಲಿ ಸುಲೋಚನಾ ಅವರು ಬಂದು, ಊಟ ಸಿದ್ಧ ಆಗಿದೆ, ತಿನ್ನೋದಕ್ಕೆ ಬನ್ನಿ. ಅನ್ವಿತಾ, ಆರ್ಯ ನೀನು ಕೂಡ ಬಾರೋ ಅಂತ ಕರೆದ್ರು. ನೀವು ಹೋಗಿ ತಿನ್ನಿ ಅಮ್ಮ, ಮಗು ಆಟ ಆಡ್ತಿದ್ದಾನಲ್ವ, ನಾನು ಇವ್ರನ್ನ ಎತ್ಕೊಳ್ತೀನಿ ಬಿಡು ಅಂತ ಹೇಳ್ದ. ಅವನನ್ನು ನಿಮ್ಮ ಅಪ್ಪ ಎತ್ಕೊಳ್ತಾರೆ ಬಿಡು ಆರ್ಯ, ಹೀಗೆ ಕರ್ಕೊಂಡು ಬಾ. ಅವರು ಟ್ಯಾಬ್ಲೆಟ್ಸ್ ತೊಗೋಬೇಕಲ್ಲ, ನಿಮ್ಮ ತಂದೆಯವ್ರಿಗೆ ಊಟ ಮೊದಲೇ ಬಡಿಸ್ದೆ, ಅವ್ರು ತಿಂದಿದ್ದಾರೆ, ಅವ್ರ ಮಗುನ ಎತ್ಕೊಳ್ತಾರೆ, ನೀವು ಊಟಕ್ಕೆ ಬನ್ನಿ ಅಂತ ಮಗುವನ್ನು ಅವರು ಕರ್ಕೊಂಡು ಹೋದ್ಮೇಲೆ ಆರ್ಯ ಹೊರಗೆ ಬಂದ. ಅವನ ಹಿಂದೆ ಅನ್ವಿತಾ ಕೂಡ ಬಂದಳು. ಶಂಕರ್ ಅವರ ಮೊಮ್ಮಗನನ್ನು ಎತ್ಕೊಂಡು ಆಟ ಆಡಿಸ್ತಿದ್ರೆ ಸುಲೋಚನಾ ಅವ್ರ ಚಂದುಗೆ ಆರ್ಯನಿಗೆ ಮತ್ತು ಅನ್ವಿತಾಗೆ ಊಟವನ್ನು ಬಡಿಸಿದ್ರು. ನೀವು ಕೂಡ ತಿನ್ನಿ ಅತ್ತೆಯವರೇ ಅಂತ ಅವರ ಅತ್ತೆಯನ್ನು ಕೂರಿಸಿ ಅನ್ವಿತಾ ಅವರಿಗೆ ಬಡಿಸ್ತಾಳೆ. ಅನ್ವಿತಾ ಸದ್ದಿಲ್ಲದೆ ಊಟ ಮಾಡಿ ಅವರಿಗಿಂತ ಮೊದಲು ಎದ್ದು ನಿತ್ಯ ಕಾಲ್ ಮಾಡಿದ್ರಿಂದ ಮಾತಾಡ್ತಾ ಇರ್ತಾಳೆ. ಅನ್ವಿತಾ ತಿಂದು ಊಟ ನೋಡಿದ ಆರ್ಯ, ಅದಕ್ಕೆ ಇಷ್ಟೊಂದು ಸಣ್ಣಗಾಗಿದ್ದಾಳೆ, ನಿಜಕ್ಕೂ ಇವಳು ಊಟ ಮಾಡ್ತಾಳ, ಇನ್ನು ನನ್ನ ಮಗನಿಗೆ ಹಾಲು ಏನು ಕೊಡ್ತಾಳೋ ಇಷ್ಟು ತಿಂದು ಅಂತ ಅನ್ವಿತಾಳನ್ನು ಒಂದು ಸಲ ನೋಡ್ದ ಆರ್ಯ. ಇದಕ್ಕಿಂತ ಮುಂಚೆ ಅಷ್ಟೊಂದು ಸಣ್ಣಗಿರುತ್ತೆ, ತುಂಬ ದಪ್ಪಾನೂ ಇರುತ್ತೆ, ಚೆನ್ನಾಗಿರ್ತಿದ್ಲು ಅನ್ವಿತಾ. ಆದರೆ ಇವಾಗ ಪೂರ್ತಿ ಸಣ್ಣಗಾಗಿ ಹೋಗಿದ್ದಾಳೆ. ತಾಯಿ ಆಗಿದ್ದರಿಂದ ಅವಳ ಮುಖದಲ್ಲಿ ಕಳೆ ತಿಳಿತಿದ್ರೂ ಕೂಡ ಅವಳ ಶರೀರ ಮಾತ್ರ ತುಂಬ ಸಣ್ಣದಾಗ್ತಾ ಇದೆ. ದಿನ ಆರ್ಯನಿಗಾಗಿ ಯೋಚಿಸ್ತಾ ಅಳುತ್ತಾ ಇಷ್ಟು ನೋವು ಪಡ್ತಾ ಸರಿಯಾಗಿ ಊಟ ಮಾಡ್ತಿದ್ರೆ ತಾನೇ ಇವಳನ್ನು ಮತ್ತೆ ಮೊದಲಿನಂತೆ ಮಾಡಬೇಕು ಅಂತ ಅಂದ್ಕೊಂಡ. ಏಯ್, ನಿನ್ನ ಹೆಂಡತಿ ಇನ್ನೆಲ್ಲಿಗೂ ಹೋಗಲ್ಲ, ಇನ್ನು ಇಲ್ಲೇ ಇರ್ತಾಳೆ, ಅವಳನ್ನ ನೋಡಿ ಸಾಕು, ಮೊದಲು ತಿನ್ನು ಅಂತ ಸುಲೋಚನಾ ಅವರು ಹೇಳಿದ ಮೇಲೆ ಆರ್ಯ ಸಣ್ಣದಾಗ್ನಕ್ಕೂ ಊಟ ಮಾಡ್ತಾನೆ. ಮಗು ತಾತನ ಹತ್ರ ಅಜ್ಜಿ ಹತ್ರ ಆಟ ಆಡ್ತಿರೋದನ್ನು ನೋಡಿದ ಅನ್ವಿತಾ ತಾನು ರೂಮ್ಗೆ ಹೊರಟು ಹೋಗ್ತಾಳೆ. ಚಂದ್ರಿಕಾ ಬಂದು ಅನ್ವಿತಾ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಿರ್ತಾಳೆ. ತನ್ನ ಅತ್ತೆ ಮನೆಯಲ್ಲಿ ನಡೆದ ವಿಷಯಗಳನ್ನೆಲ್ಲ ಚಂದು ನೋವಿನಿಂದ ಹೇಳ್ತಿದ್ರೆ, ಇನ್ನು ನಿನ್ನ ಜೀವನದಲ್ಲಿ ಅದೆಲ್ಲ ಮುಗಿದು ಹೋಯಿತು ಚಂದು, ಇನ್ನು ಮುಂದೆ ಅದೆಲ್ಲವನ್ನು ಮರೆತು ಸಂತೋಷವಾಗಿರ್ಬೇಕು ನೀನು, ಸರಿನಾ ಅಂತ ಅನ್ವಿತಾ ಹೇಳಿದ್ದಕ್ಕೆ ಸರಿ ಅದಕ್ಕೆ ಅಂತಾಳೆ. ಅಷ್ಟರಲ್ಲಿ ಮಗು ಅಳ್ತಿದ್ದಾನೆ ಅನ್ವಿತಾ ಅಂತ ಸುಲೋಚನಾ ಅವರು ಮೊಮ್ಮಗನನ್ನು ಎತ್ಕೊಂಡು ಬಂದು ಅನ್ವಿತಾ ಕೈ ಕೊಡ್ತಾರೆ. ಸರಿ ಅದಕ್ಕೆ ನಿದ್ರೆ ಬರ್ತಿದ್ರೆ ನಾನು ಹೋಗ್ತೀನಿ, ಇವನು ಕೂಡ ಅಳ್ತಿದ್ದಾನಲ್ವ ಮಲಗಿಸು ಅಂತ ಚಂದು ಕೂಡ ಆ ರೂಮ್ನಿಂದ ಹೋದ್ಮೇಲೆ ಅನ್ವಿತಾ ಮಗುವಿಗೆ ಹಾಲು ಕುಡಿಸಿ ಅವನನ್ನು ಮಲಗಿಸಿ ತನಗೂ ಕೂಡ ಬೆನ್ನೋವು ಅನಿಸಿದ್ರಿಂದ ಮಗುವಿನ ಪಕ್ಕದಲ್ಲಿ ನಡುಪಾಗಿಸ್ತಾಳೆ. ಆರ್ಯ ಇನ್ನು ರೂಮ್ ಬರ್ತಿದ್ರಿಂದ ಅವನಿಗೆ ಅಕ್ಕ ಆಯ್ತಾ ನಿದ್ರೆ ಹೋಗ್ತಾಳೆ ಹುಡುಗಿ. ಅನ್ವಿತಾ ಆ ರೂಮ್ನಲ್ಲಿ ಇದ್ದಾಳೆ ಅಂತ ಬೇರೆ ರೂಮ್ನಲ್ಲಿ ಏನಾದರೂ ಮಲಗಿದಾನೋ ಅಂದ್ಕೊಂಡ್ಳು ಅವಳು. ಹೆಂಡತಿ ಮಗ ನಿದ್ರೆ ಮಾಡಿದ ಮೇಲೆ ಆರ್ಯ ಆ ರೂಮ್ ಒಳಗೆ ಬಂದು ಡೋರ್ ಲಾಕ್ ಮಾಡಿ ಇಬ್ಬರನ್ನು ಕಣ್ಣು ತುಂಬ ನೋಡಿ ಮಗುವಿನ ಪಕ್ಕದಲ್ಲಿ ಮಲಗಿದ. ಚೆನ್ನಾಗಿ ಕಾಲು ಕೈ ಚಾಚ್ಕೊಂಡು ಮಲಗಿದ್ದ ಮಗನನ್ನು ನೋಡಿ ಸಣ್ಣದಾಗಿ ನಕ್ಕು ಅವನನ್ನು ಮುತ್ತಿಟ್ಟು ತುಂಬ ಹೊತ್ತು ಅವರಿಬ್ಬರನ್ನೇ ನೋಡ್ತಾ ಕಾಲ ಕಳೆದು ನಿದ್ರೆ ಹೋದ. ಆರ್ಯ ಹಾಗೆ ನಿದ್ರೆ ಹೋದ್ನೋ ಇಲ್ವೋ, ಮಗುವಿನ ಅಳು ಕೇಳಿಸ್ತಿದ್ದಂತೆ ನಿದ್ರೆಯಿಂದ ಎಚ್ಚರ ಆಯಿತು. ಅಷ್ಟೊತ್ತಿಗಾಗಲೇ ಅನ್ವಿತಾ ಎದ್ದು, ಇಲ್ಲ ಕಂದ, ಇಲ್ಲ ಅಳಬೇಡಮ್ಮ ಅಂತ ಅವನಿಗೆ ಹಾಲು ಕುಡಿಸ್ತಿದ್ರೆ ಆರ್ಯ ಇನ್ನೂ ಇಳಿದೆ ಮತ್ತೆ ಮಲಗ್ದ. ಅನ್ವಿತಾ ಕೂಡ ನಿದ್ರೆ ಬರ್ತಿರುತ್ತೆ. ಮಗು ಮಲಗ್ದಂತ ಮಲಗಿ ಮತ್ತೆ ಎದ್ದಳ್ತಿದ್ದಾನೆ. ಮತ್ತೆ ಅವನು ಮಲಗಿದ ಕೂಡಲೇ ಅವನ ಬೆಡ್ ಮೇಲೆ ಹಾಕಿ ನಿದ್ರೆ ಹೋಗ್ತಾಳೆ ಅನ್ವಿತಾ. ಆದರೆ ಮತ್ತೆ ಅವನ ಅರ್ಧ ಗಂಟೆಗೆ ಎದ್ದಿದ್ದಕ್ಕೆ ಈ ಬಾರಿ ಆರ್ಯ ಎದ್ದು ಅವನನ್ನು ಎತ್ಕೊಳ್ತಾನೆ. ತಂದೆ ಎತ್ಕೊಳ್ತಿದ್ದಂತೆ ಅಳು ನಿಲ್ಲಿಸಿ ತಂದೆಯ ಭುಜದ ಮೇಲೆ ವಾಲೋದನ್ನು ನೋಡಿ, ಏನಪ್ಪ ಇದು, ನಾವು ರಾತ್ರಿ ನಿದ್ರೆ ಮಾಡ್ದಿನ ಎತ್ಕೊಂಡು ತಿರುಗಬೇಕಾ ಅಂತ ಮಗನನ್ನು ಸ್ವಲ್ಪ ಹೊತ್ತು ಭುಜದ ಮೇಲೆ ಹಾಕ್ಕೊಂಡು ರೂಮ್ನಲ್ಲಿಯೇ ಅತ್ತ ಇತ್ತ ತಿರುಗ್ತಿರ್ತಾನೆ ಆರ್ಯ. ಹಾಗೆ ತುಂಬ ಹೊತ್ತು ತಿರುಗಿದ ಮೇಲೆ ಅವನು ಮಲಗಿದ ಮೇಲೆ ಅವನ ಸಣ್ಣ ಹಾಸಿಗೆ ಸರಿಪಡಿಸಿ ಅವನನ್ನು ಅದರಲ್ಲಿ ಮಲಗಿಸ್ತಾನೆ. ಅವನನ್ನು ಹಾಗೆ ಮಲಗಿಸೋ ಪ್ರಕ್ರಿಯೆಯಲ್ಲಿ ಹೆಂಡತಿಯ ಸೀರೆ ಸರಿ ಇಲ್ಲದನ್ನು ನೋಡಿ ಆರ್ಯನ ಕಣ್ಣುಗಳು ಎಲ್ಲೋ ಹೋದವು.
ಅನ್ವಿತಾಳನ್ನು ಹಾಗೆ ನೋಡಿ ಉಫ್ ದೇವ್ರೇ ಅಂದ್ಕೊಳ್ತಾ ಅವಳ ಸೀರೆಯನ್ನು ಸರಿ ಮಾಡಿ ಅನ್ವಿತಾಳನ್ನು ಅವನು ಯಾವಾಗ ಇಷ್ಟಪಟ್ಟನೋ ಆ ದಿನಗಳಿಗೆ ಹೋಗಿಬಿಡ್ತಾನೆ. ಆರ್ಯ ಅನ್ವಿತಾ ಅಪರಿಚಿತ ದಿನಗಳಿಗೆ ಹೋಗಿಬಿಡ್ತಾನೆ. ಆರ್ಯನಿಗೆ ಆಗ್ತಾನೆ ಕಾಲೇಜ್ ಮುಗಿದು ಬಿಸ್ನೆಸ್ ಇಡಬೇಕು ಎಂಬ ಪ್ಲ್ಯಾನ್ನಲ್ಲಿದ್ದರೆ ಅನ್ವಿತಾ BTech ಕೊನೆಯ ವರ್ಷದಲ್ಲಿದ್ದಳು. ಅನ್ವಿತಾ ಕಾಲೇಜ್ನಲ್ಲಿದ್ದಾಳೆ. ಲಂಚ್ ಸಮಯ, ಅದು ಎಲ್ಲರೂ ಊಟಕ್ಕೆ ಹೋಗ್ತಿದ್ರೆ ತಾನು ನೋಟ್ಸ್ ಬರೀತಾ ಕ್ಲಾಸ್ ರೂಮ್ನಲ್ಲಿಯೇ ಕೂತಿದ್ದಾಳೆ. ಅಷ್ಟರಲ್ಲಿ ಬಂದರು ಹೀರೋ ಅವರು. ಬುಲೆಟ್ ಬೈಕ್ ಮೇಲೆ ಕಾಲೇಜಿಗೆ ಬಂದು ತನ್ನ ರೇಷ್ಮೆ ಅಂತ ಕೂದಲನ್ನ ಹಿಂದಕ್ಕೆ ಹಾಕ್ಕೊಳ್ತಾ ಬರ್ತಿದ್ರೆ ಹುಡುಗಿಯರ ಕಣ್ಣುಗಳೆಲ್ಲ ಹೀರೋ ಮೇಲೆಯೇ. ಆದರೆ ನಮ್ಮ ಹುಡುಗ ಒಬ್ಬರನ್ನ ಗಮನಿಸದೆ ಅನ್ವಿತಾ ಇರೋ ಕ್ಲಾಸ್ ರೂಮ್ಗೆ ಹೋದ. ಅಷ್ಟೊತ್ತಿಗೆ ಅಲ್ಲಿದ್ದ 2-3 ವಿದ್ಯಾರ್ಥಿಗಳು ಆರ್ಯನನ್ನು ನೋಡಿದ ತಕ್ಷಣ ಹೊರಗೆ ಹೋಗಿದ್ದರಿಂದ ಆರ್ಯ ರೂಮ್ ಬಾಗಿಲು ಹಾಕ್ದ. ಬಾಗಿಲಿನ ಸದ್ದಿಗೆ ಅನ್ವಿತಾ ಬಾಗಿಲಿನ ಕಡೆ ನೋಡಿದ್ರಿಂದ ಆರ್ಯ ಅನ್ವಿತಾಳನ್ನು ನೋಡ್ತಾ ಕಣ್ಣು ಹೊಡೆದು, ಊಟ ಮಾಡಿದೆ ಈ ನೋಟ್ಸ್ ಬರೆಯೋದು ಏನೇ ಇನ್ನೂ ಅಂದ ಅವಳ ಹತ್ರ ಹೋಗ್ತಾ. ನೆನೆ ಕಾಲೇಜಿಗೆ ಬರಲಿಲ್ವಲ್ಲ, ಅದಕ್ಕೆ ಬಾಕಿ ಇತ್ತು, ಅದಕ್ಕೆ ಬರೀತಿದ್ದೀನಿ ಅಂದ್ಲು ಅನ್ವಿತಾ. ಮೊದಲು ಅದನ್ನು ಪಕ್ಕಕ್ಕಿಡೆ ಅಂತ ನೋಟ್ಸ್ ತೆಗೆದು ಪಕ್ಕಕ್ಕಿಟ್ಟು ಅನ್ವಿತಾ ಪಕ್ಕದಲ್ಲಿ ಕೂತು ಅವಳ ಮೇಲೆ ವಾಲು ಕೂತ. ಏಯ್, ಇದು ಕಾಲೇಜ್, ಅದರಲ್ಲೂ ಕ್ಲಾಸ್ ರೂಮ್ನಲ್ಲಿದ್ದೀನಿ, ಏನಿದು ನಿನ್ನ ಕೆಲಸ ಅಂದ್ಲು ಅನ್ವಿತಾ. ಇಲ್ಲಿ ನಮ್ಮನ್ನೋರು ಯಾರೇ? ಇಲ್ಲಿ ನಾವೇನಾದರೂ ಮಾಡ್ಕೊಳ್ಬಹುದು, ನಮ್ಮನ್ನು ಕೇಳೋರಿಲ್ಲ ಅನ್ನುತ್ತಾ ಅನ್ವಿತಾಳನ್ನು ಬೆಂಚಿನಲ್ಲಿ ಗೋಡೆಗೆ ಒರಗಿಸಿ ಅವನು ಕೂಡ ಕೂತು ಅವಳ ಮೇಲೆ ವಾಲಿ ಅನ್ವಿತಾಳ ಕತ್ತಿನ ಮೇಲೆ ತುಟಿಗಳಿಂದ ಸವರಿ ಅವಳ ಮೇಲಿದ್ದ ಧೂಳನ್ನು ತೆಗೆದು ಪಕ್ಕಕ್ಕೆಸ್ತ. ಅವನ ಕೆಲಸಗಳಿಗೆ ಅನ್ವಿತಾ ಆರ್ಯನ ಕೂದಲನ್ನ ತನ್ನ ಕೈಯಲ್ಲಿ ಗಟ್ಟಿಯಾಗಿಡಿದು, ಪ್ಲೀಸ್ ಕಣೋ ಆರ್ಯ, ಯಾರಾದರೂ ಬರ್ತಾರೆ ಅಂದ್ಲು. ಯಾಕೆ ಒಳ್ಳೆ ಮೂಡ್ನಲ್ಲಿರುವಾಗ ತೊಂದರೆ ಕೊಡ್ತೀಯಾ? ಸರಿ, ಇಲ್ಲಿ ಬೇಡ ಅಲ್ವಾ, ಹೊರಗೆ ಹೋಗೋಣ ನಡಿಯಾಗಿದ್ರೆ ಅಂದ. ಹೇಯ್, ನಾನು ನಿನ್ನೆ ಕಾಲೇಜಿಗೆ ಬರಲಿಲ್ಲ, ಒಂದು ಬಾಕಿ ಕೆಲಸ ಮಾಡ್ಕೊಳ್ತಿದ್ರೆ ಮತ್ತೆ ಇವತ್ತು ಹೊರಗೆ ಹೋಗೋದು ಕೇಳ್ತೀಯಲ್ಲ. ನನಗೆ ಮಧ್ಯಾಹ್ನ ಕ್ಲಾಸ್ಗಳಿವೆ, ಪ್ಲೀಸ್ ಆರ್ಯ, ಸಂಜೆ ಎಲ್ಲಾದರೂ ಹೋಗೋಣ, ಈಗ ಮಾತ್ರ ಬೇಡ ಬಂಗಾರ, ಈಗ ಮನೆಗೆ ಹೊರಡು, ನಾನು ಸಂಜೆ ಬರ್ತೀನಿ ಅಂದ್ಲು. ನಾನು ಬರೋದು ಕೇಳಿದಾಗ ನೀನು ಬರಬೇಕಷ್ಟೇ ಹೊರತು ಸುಮ್ಮನೆ ಡೈಲಾಗ್ ಹೊಡೆದ್ರೆ ನಂಗೆ ಸಿಟ್ಟು ಬರುತ್ತೆ. ನಿನಗೇನು ಇವಾಗ ಕ್ಲಾಸ್ಗಳಿವೆ ಅಲ್ವಾ, ಮಧ್ಯಾಹ್ನದ ಕ್ಲಾಸ್ಗಳು ನಡೆಯೋದಂತೆ, ನಾನು ನೋಡ್ಕೊಳ್ತೀನಿ, ಆದರೆ ಮೊದಲು ನಡಿ ನೀನು ಅಂದ. ಕ್ಲಾಸ್ಗಳು ನಡೆಯೋದಂತೆ ನೀನೇನು ಮಾಡ್ತೀಯೋ ಈಗ? ನಾನು ಏನಾದರೂ ಒಂದು ಮಾಡ್ತೀನಿ, ನಿನಗೆ ಯಾಕೆ, ನೀನು ಮೊದಲು ನಡಿ. ಬರ್ತಿದ್ದೀನಿ ಇರು ಅಂತ ಅವಳ ಬ್ಯಾಗ್ನಲ್ಲಿ ಪುಸ್ತಕಗಳನ್ನೆಲ್ಲ ಜೋಡಿಸ್ಕೊಂಡು ಕೆಳಗೆ ಬಿದ್ದ ಅವಳ ದುಪ್ಪಟ್ಟವನ್ನು ತೆಗೆದು ಹಾಕೊಳ್ತಿರುವಾಗ ಅನ್ವಿತಾಳನ್ನು ಗಟ್ಟಿಯಾಗಿ ಹತ್ರ ಕೇಳಿಕೊಂಡು ಅವಳ ಕತ್ತಿನ ಕೆಳಗೊಂದು ಮುತ್ತು ನೀಡಿ, ನಡಿ ಇನ್ನು ಅಂತ ಆರ್ಯ ಮೊದಲು ಬಾಗಿಲು ತೆರೆದುಕೊಂಡು ಹೋದ. ರೌಡಿ ಇವನ ವೇಷಗಳಿಂದ ನನ್ನ ಕೊಂದುಬಿಡ್ತಾನೆ ಅಂತ ಅನ್ವಿತಾ ಆರ್ಯನನ್ನು ಬೈತಾ ಅವನ ಹಿಂದೆ ಹೊರಗೆ ಹೋದ್ಲು. ಆರ್ಯ ಯಾರಿಗೋ ಕಾಲ್ ಮಾಡಿ, ಮಧ್ಯಾಹ್ನದಲ್ಲಿ ಈ ಒಂದು ಮೈದಾನದಲ್ಲಿ ಕ್ರಿಕೆಟ್ ಶುರು ಮಾಡಿ ಕಣೋ, ಕಾಲೇಜಿನಲ್ಲೂ ವಿದ್ಯಾರ್ಥಿಗಳೆಲ್ಲ ಮೈದಾನದಲ್ಲೇ ಇರಬೇಕು ಸರಿನಾ ಅಂತ ಹೇಳಿ ಫೋನ್ ಕಟ್ ಮಾಡ್ದ. ಈ ಕ್ರಿಕೆಟ್ ಯಾಕಪ್ಪ ಅಂತ ಕೇಳಿದ್ಲು ಅನ್ವಿತಾ ಗೊಂದಲದಿಂದ. ಕಾಲೇಜ್ನಲ್ಲಿರೋ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಮೈದಾನದಲ್ಲಿದ್ದರೆ ಇನ್ನು ಲೆಕ್ಚರ್ಗಳು ಕ್ಲಾಸ್ ಯಾರು ತಗೊಳ್ತಾರೆ, ಅವರು ಅವರ ಪಾಡಿಗೆ ರೂಮ್ಗಳಲ್ಲಿ ಕೂತ್ಕೊಳ್ತಾರೆ, ಇಲ್ದಿದ್ರೆ ಕ್ರಿಕೆಟ್ ನೋಡೋದಕ್ಕೆ ಹೋಗ್ತಾರೆ, ಅದಕ್ಕೆ ಅಂದಿದ್ದು. ಈಗ ನನ್ನೊಬ್ಳಿಗಾಗಿ ಇವರೆಲ್ಲರ ಕ್ಲಾಸ್ಗಳು ಹಾಳು ಮಾಡೋದು ಬೇಕಾ ಅಂತ ಕಿರ್ಚಿದ್ಲು. ಬೇಕಾ ಅಂದರೆ ಬೇಕೇ, ನೀನು ನನಗೆ ಬೇಕು, ಅದರಿಂದಲೇ ಅದು ಮಾಡ್ತಿದ್ದೀನಿ, ಆದರೂ ಒಂದಿನ ಕ್ಲಾಸ್ ಇಲ್ದಿದ್ರೆ ಏನೂ ಆಗಲ್ಲ, ನಾಳೆಯಿಂದ ಹೋಗಿರೋಂತೆ ನಡಿ ಇನ್ನು ಅಂತ ಅನ್ವಿತಾಳ ಭುಜದ ಮೇಲಿದ್ದ ಬ್ಯಾಗ್ ತೊಗೊಂಡು ಒಂದು ಬೈಕ್ ಮುಂದೆ ಇಟ್ಕೊಂಡು ಅನ್ವಿತಾಳಿಗೆ ಕೂತ್ಕೋ ಅನ್ನುವಂತೆ ಸನ್ನೆ ಮಾಡ್ದ ಆರ್ಯ. ಇನ್ನು ಅನ್ವಿತಾ 2 ಬದಿ ಕಾಲು ಹಾಕಿ ಕೂತು ಆರ್ಯನನ್ನು ಅಪ್ಕೊಂಡು ಇನ್ನು ಹೋಗು ಅಂದ್ಲು. ಓಕೆ ಅನ್ನುತ್ತಾ ಆರ್ಯ ಬೈಕ್ ಸ್ಟಾರ್ಟ್ ಮಾಡ್ದ. ಇನ್ನು ಆರ್ಯ ಹೇಳಿದ್ದಕ್ಕೆ ಸೀನಿಯರ್ಸ್ ಎಲ್ಲರೂ ಸೇರಿ ಕ್ರಿಕೆಟ್ ವ್ಯವಸ್ಥೆ ಮಾಡ್ಕೊಂಡು ಆಟ ಆಡ್ತಿರ್ತಾರೆ ಮೈದಾನದಲ್ಲಿ. ಇನ್ನು ವಿದ್ಯಾರ್ಥಿಗಳೆಲ್ಲ ಅಲ್ಲೇ ಸೇರಿ ಹೋಗಿದ್ದರಿಂದ ಲೆಕ್ಚರರ್ ಕೂಡ ಕ್ರಿಕೆಟ್ ನೋಡೋದ್ರಲ್ಲಿ ಮುಳುಗಿ ಹೋಗ್ತಾರೆ. ಆರ್ಯ ಮೊದಲೇ ಅದೇ ಕಾಲೇಜ್ನಲ್ಲಿ ಓದಿದ್ದರಿಂದ, ಜೊತೆಗೆ ನಮ್ಮ ಆರ್ಯ ಟಾಪರಲ್ಲಿ, ಆರ್ಯ ಏನು ಹೇಳಿದ್ರೆ ಅದು ನಡೆಯುತ್ತೆ. ಆರ್ಯ ಫ್ಯಾನ್ ಬೇಸ್ ಹೆಚ್ಚು ಆ ಕಾಲೇಜ್ನಲ್ಲಿ. ಆರ್ಯ ಅನ್ವಿತಾಳನ್ನು ನೇರವಾಗಿ ಅವರ ಮಾವಿನ ತೋಟದ ಹತ್ರ ಇರೋ ಒಂದು ಸಣ್ಣ ಮನೆ ಕರ್ಕೊಂಡು ಹೋಗ್ತಾನೆ. ಈ ಮನೆ ಮೊದಲ ಎಪಿಸೋಡ್ನಲ್ಲಿ ಬಂದಿತ್ತು, ನೆನಪಿದೆಯಾ? ಅದೇ ಅನ್ವಿತಾಳ ಮನೆ. ಅನ್ವಿತಾಗೆ ಆ ಮನೆ ಚೆನ್ನಾಗಿ ರೂಢಿ ಇರೋದ್ರಿಂದ ಕೀ ಹಾಕಿ ತೆರೆದು ಮನೆ ಒಳಗೆ ಹೋಗಿ ಸೋಫಾದ ಮೇಲೆ ಕೂತ್ಕೊಳ್ತಾಳೆ ನೀರು ಕುಡಿಯುತ್ತಾ. ನಮ್ಮ ಹುಡುಗ ಕೂಡ ಬಂದು ಅನ್ವಿತಾ ಪಕ್ಕದಲ್ಲಿ ಕೂತು ಅವಳು ನೀರು ಕುಡಿದ ನಂತರ ಅವಳ ತುಟಿಗಳಿಂದ ನೀರಿನ ಹನಿಗಳನ್ನು ಸುರಿತಾ ಇರೋದನ್ನು ನೋಡಿದ ಆರ್ಯ ಅವಳ ಕತ್ತಿನ ಕೆಳಗೆ ಬಂದ ನೀರಿನ ಹನಿಗಳನ್ನ ಅಲ್ಲಿ ಅವನ ತುಟಿಗಳಿಂದ ಹಿಡಿದುಕೊಂಡ. ಆರ್ಯ ಮಾಡಿದ ಕೆಲಸಕ್ಕೆ ಅನ್ವಿತಾಳ ಹೃದಯ ಜಲ್ಲಂತು. ಕೊಂದುಬಿಡ್ತೀಯೇನ ಅಂತ ಅನ್ವಿತಾ ಕಿರ್ಚಿದ್ಲು.
ಕಿರ್ಚಿದ್ಲು ಅಂತ ಅವಳು ಅಂದ್ಕೊಂಡ್ರು ತುಂಬ ಆಳವಾಗಿ ಬಂದಿತ್ತು ಅವಳ ಧ್ವನಿ. ಅವನ ತುಟಿಗಳು ಅವಳ ಸುಕೋಮಲವಾದ ಜಾಗದಲ್ಲಿ ತಾಕ್ತಿದ್ದರೆ ಆರ್ಯ ಮಾಡ್ತಿರೋ ಕೆಲಸ ಕನ್ವಿತಾಗೆ ಹೃದಯ ಜಲ್ಲಂತು. ಆದರೆ ಆ ಮಾತು ತನಗೂ ಕೇಳಿಸದಷ್ಟು ಆಳವಾಗಿ ಬಂದಿತ್ತು. ಅನ್ವಿತಾಳ ಮಾತಿಗೆ ಆರ್ಯ ಮುತ್ತು ಕೊಡ್ತಿದ್ದವನಲ್ಲ, ಅಲ್ಲಿ ಕಚ್ಚಿ ಅನ್ವಿತಾಳಿಂದ ಒಂದು ಕಿರುಚಾಟ ಹೊರಬರುವಂತೆ ಮಾಡ್ದ. ಇವಾಗ ನಿಜವಾಗಿಯೂ ಆರ್ಯನನ್ನು ಹೊಡೆದು ಅಳೋ ಮುಖ ಮಾಡಿದ್ಲು ಅನ್ವಿತಾ. ಆರ್ಯನನ್ನು ಹೊಡೆಯುತ್ತಿದ್ದಂತೆ ಆರ್ಯ ಅನ್ವಿತಾಳ ಕೂದಲು ಹಿಡಿದು ಅವಳ ತಲೆಯನ್ನು ಹಿಂದಕ್ಕೆ ಬಾಗಿಸಿ, ಕೊಲ್ಲೋದು ಅಂದರೆ ಇದೆ, ಚೆನ್ನಾಗಿ ಕಿಸ್ ಮಾಡುವವನನ್ನು ಕೆರಳಿಸಿದ್ಯಾ ಅನುಭವಿಸು ಅನ್ನುತ್ತಾ ಅವಳ ತುಟಿಗಳನ್ನ ಸೆಳೆದು ಸೋಫಾದಲ್ಲಿ ಅವಳನ್ನ ಮುಂದಕ್ಕೆ ತಳ್ಳಿ ಅವಳ ತುಟಿಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ದ. ಇನ್ನು ಈಗ ಬೇಡ ಅಂದರೆ ಆರ್ಯ ಇನ್ನೂ ಹೆಚ್ಚಾಗಿ ಕೆರಳ್ತಾನೆ ಅಂತ ಅವಳಿಗೆ ಗೊತ್ತು. ಆದ್ದರಿಂದ ಅವಳ ತುಟಿಗಳು ಉರಿತಿದ್ರು ಕೂಡ ಸುಮ್ಮನಿದ್ಲು ಅನ್ವಿತಾ. ತುಟಿಗಳಿಗೆ ಮುತ್ತು ಕೊಡೋದು ಮಾತ್ರ ಅಲ್ಲೇ ಕಚ್ಚಿ ಅವಳ ತುಟಿಗಳಿಂದ ರಕ್ತ ಕೂಡ ಬರುವಂತೆ ಮಾಡಿದ ಆರ್ಯ. ಆ ರಕ್ತವನ್ನು ಹೀರಿ ಆಗ ತೃಪ್ತಿಯಾಗಿ ಅನ್ವಿತಾಳ ಕಣ್ಣುಗಳ ಒಳಗೆ ನೋಡ್ದ. ಅಷ್ಟೊತ್ತಿಗಾಗಲೇ ಅನ್ವಿತಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ವು. ಮೆಲ್ಲಗೆ ಅವಳ ತುಟಿಗಳನ್ನ ಬಿಟ್ಟು ಅವಳ ಕಣ್ಣೀರು ಒರೆಸಿ, ಅದಕ್ಕೆ ನನ್ನನ್ನು ಕೆರಳಿಸಬಾರ್ದು, ಸುಮ್ಮನೆ ಇದ್ದವನನ್ನು ಇರೋದಕ್ಕೆ ಬಿಡಬೇಕು, ನನ್ನ ಕೆಣಕಿದ್ರೆ ಹೀಗೆ ಇರುತ್ತೆ ರಿಯಾಕ್ಷನ್ ಅನ್ನುವಷ್ಟರಲ್ಲಿ ಅನ್ವಿತಾ ಆರ್ಯನ ಕೆನ್ನೆಯ ಗಟ್ಟಿಯಾಗಿ ಹೊಡೆದ್ಲು. ಆ ಏಟಿಗೆ ಆರ್ಯ ತಲೆ ಪಕ್ಕಕ್ಕೆ ಬಾಗಿಸಿ ಓರಿಯಾಗಿ ಅನ್ವಿತಾಳನ್ನು ನೋಡ್ತಾ, ನಿನಗಿದು ಸಾಕಾಗಲಿಲ್ಲ ಅಲ್ವಾ, ಅದಕ್ಕೆ ಕೈ ಹೇಳ್ತಿದ್ದೆ ನಿನಗೆ ಅಂದ. ಆ ಮಾತಿಗೆ ಅನ್ವಿತಾ ಇನ್ನೊಂದು ಕೂಡ ಬಾರಿಸಿ, ನಾಚಿಕೆ ಇದೆಯಾ ನಿಜಕ್ಕೂ ನಿನಗೆ, ಕೊಂದುಬಿಡ್ತೀಯಾ, ಉಸಿರಾಡೋದಕ್ಕೂ ಬಿಡಲ್ವಾ ನನಗೆ, ನಾನೇನಂದೆ ನಿನಗೆ ಅಷ್ಟೊಂದು ಕೆರಳ್ತಿದ್ಯಾ, ಅದೆಲ್ಲ ನೀನು ಇಷ್ಟನೇನಾ, ನನ್ನ ಮಾತನ್ನು ಕೂಡ ಆಡಬಾರ್ದಾ ಅಂತ ಕಿರ್ಚಿದ್ಲು ಅನ್ವಿತಾ. ಹೀಗೆ ಕಿರ್ಚಿದ್ರೆ ನಂಗೆ ಸಿಟ್ಟು ಏರೋದು, ಬಾಯಿ ಮುಚ್ಕೊಂಡಿರೇ ಅಂತ ಅನ್ವಿತಾಳನ್ನು ಮತ್ತೆ ಹಿಂದಕ್ಕೆ ತಳ್ಳಿ ಅವನಿಗಿಷ್ಟ ಬಂದಷ್ಟು ಹೊತ್ತು ಮುತ್ತು ಕೊಟ್ಟ. ಕೊನೆಗೆ ಅನ್ವಿತಾಗೆ ಉಸಿರಾಡೋದಕ್ಕೂ ಸಾಧ್ಯವಾಗದೆ ಆರ್ಯನನ್ನು ತನ್ನ ಮೇಲಿಂದ ತಳ್ಳಿ, ನಿನ್ನ ಜೊತೆ ನಾನು ಇರೋದಕ್ಕಾಗಲ್ಲ ಕಣೋ, ಬುದ್ಧಿ ಇಲ್ಲದೆ ನಿನ್ನ ಜೊತೆ ಬಂದಲ್ಲ, ನಾನು ಹೋಗ್ತಿದ್ದೀನಿ ಹೋಗು ಅಂತ ಹೊರಗೆ ಹೋಗಲು ಹೋದ್ಲು. ಆದರೆ ನಮ್ಮ ಹುಡುಗ ಹೋಗೋದಕ್ಕೆ ಬಿಡೋದಿಲ್ಲ ಅಲ್ವಾ. ಆರ್ಯ ಅನ್ವಿತಾಳನ್ನು ಹೋಗಲು ಬಿಡದೆ, ಓಕೆ ಓಕೆ ಸಾರಿ 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 ಅಂತ ಅವಳ ಮುಖ ತುಂಬ ಮುತ್ತಿಟ್ಟು, ಊಟ ಮಾಡಿಲ್ಲ ಅಲ್ವಾ ನೀನು, ಏನಾದರೂ ಅಡುಗೆ ಮಾಡ್ತೀನಿ ಅಂದ. ನಿನಗೆ ಇಷ್ಟ ಬಂದಂತೆ ಮಾಡೋದು ಮತ್ತೆ ಬಂದು ಈ ರೀತಿ ಆಡೋದು ಅಭ್ಯಾಸವಾಗಿ ಹೋಗಿದೆ ಕಣೋ, ನಾಚಿಕೆ ಇಲ್ದವನೇ ಅಂತ ಆರ್ಯನನ್ನು ಬೈಯತ್ಲೆ ಅಡುಗೆ ಮನೆಗೆ ಹೋದ್ಲು ಅನ್ವಿತಾ. ಅನ್ವಿತಾಳನ್ನು ಅಡುಗೆ ಮನೆ ಕಟ್ಟೆ ಮೇಲೆ ಕೂರಿಸಿ ಆರ್ಯ ಚಿಕನ್ ಕರಿ ತಯಾರಿಸಲು ಶುರು ಮಾಡ್ದ. ಆಮೇಲೆ ಪರೋಟಕ್ಕಾಗಿ ಹಿಟ್ಟು ಕಲಸಿ ಇಟ್ಟಿದ್ದನ್ನು ಕೂಡ ತೆಗೆದು ಅದನ್ನು ಮಾಡೋದಕ್ಕೆ ಶುರು ಮಾಡಿದ್ದೀನಿ ನೋಡಿ, ಎಲ್ಲವನ್ನ ಮೊದಲೇ ಸಿದ್ಧಪಡಿಸಿ ಇಟ್ಕೊಂಡು ನನ್ನ ಕರ್ಕೊಂಡು ಬಂದಿದ್ಯಾ ಅಲ್ವಾ ಅಂದ್ಲು ಅನ್ವಿತಾ. ಹ್ಞೂ ಅನ್ನುತ್ತಾ ಆರ್ಯ ಚೆನ್ನಾಗಿ ಪರೋಟಗಳನ್ನ ಮಾಡೋದ್ರಲ್ಲಿ ಬಿಸಿ. ಆದರೆ ಅನ್ವಿತಾ ಸುಮ್ಮನೆ ಇರೋದಿಲ್ಲ ಅಲ್ವಾ, ಅದಕ್ಕೆ ಆರ್ಯನ ಹಿಂದೆ ಬಂದು ಅವನನ್ನು ಅಪ್ಕೊಳ್ತಾಳೆ. ಆರ್ಯ ಅವಳ ಕೈಗೆ ಮುತ್ತು ನೀಡಿ ಸಣ್ಣದಾಗಿ ನಕ್ಕು ಅವನು ಅಡುಗೆ ಮಾಡ್ತಾ ಇರ್ತಾನೆ. ಅವನು ಅಡುಗೆ ಮಾಡೋವರೆಗೂ ಅನ್ವಿತಾ ಆರ್ಯನನ್ನು ಬಿಡದೆ ಅವನ ಬೆನ್ನಿನ ಮೇಲೆ ಮುತ್ತು ನೀಡುತ್ತಾ ಡಿಸ್ಟರ್ಬ್ ಮಾಡತ್ಲೇ ಇದ್ದಾಳೆ. ಆದರೆ ಆರ್ಯ ಏಕಾಗ್ರತೆಯಿಂದ ಚಿಕನ್ ಕರಿ ಮಾಡಿ ಪರೋಟಗಳನ್ನ ಕೂಡ ಮಾಡಿ ರೈಸ್ ಇಟ್ಟು ಕೈ ತೊಳ್ಕೊಂಡು ಅವಾಗ ಅನ್ವಿತಾ ಕಡೆ ತಿರುಗಿ, ಏನೇ ನಿನ್ನ ನೋವು ಆಗಲೇ ಸಾಲಿಲ್ಲ ಅಲ್ವಾ, ಬೆಡ್ರೂಮ್ಗೆ ನಡಿಗೆ, ನಿನ್ನ ಸೊಕ್ಕನ್ನು ಅಡಗಿಸ್ತೀನಿ ಅಂದ ಅನ್ವಿತಾಳನ್ನು ಹತ್ತಿರ ಕೆಳ್ಕೊಂಡು. ನಡಿ ನನಗೇನು ಭಯ ಅಂತ ಆರ್ಯನ ಕೊರಳು ಸುತ್ತ ಕೈಗಳನ್ನ ಹಾಕಿದ್ಲು ಅನ್ವಿತಾ. ಆ ಭಯ ಇಲ್ಲದೆಯೇ ಆಗಲೇ ಕಿರ್ಚಿ ಗಲಾಟೆ ಮಾಡಿ ಹೊರಗೆ ಹೋಗೋದಕ್ಕೆ ಹೊಟ್ಟಿದ್ದೆ ಅಲ್ವಾ ಅಂದ ಆರ್ಯ ವ್ಯಂಗ್ಯವಾಗಿ. ಆಗ ಅಂದರೆ ಯಾವುದೋ ಕೋಪದಲ್ಲಿದೆ ಅದಕ್ಕೆ ಹಾಗಂದೆ, ಆದರೆ ನೀನು ನಮ್ಮ ಮದುವೆ ಆಗೋವರೆಗೆ ಹದ್ದು ಮೀರೋದಿಲ್ಲ ಅಂತ ನನಗೆ ಗೊತ್ತು ಅಲ್ವಾ ಬಂಗಾರ ಅಂದ್ಲು ಅನ್ವಿತಾ. ಅಬ್ಬೋ ಚೆನ್ನಾಗಿ ನಂಬಿಕೆ ಇದೆಯಲ್ಲ ನಿನಗೆ ನನ್ನ ಮೇಲೆ, ನಡಿ ತಿನ್ನುವೆಂತೆ ಅಂತ ಅನ್ವಿತಾಳನ್ನು ಹಾಲಕ್ಕೆ ಕರ್ಕೊಂಡು ಹೋದ ಆರ್ಯ. ಅವನು ಅಡುಗೆ ಮಾಡಿದ್ದೆಲ್ಲವನ್ನ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಆರ್ಯ ಕೈ ತೊಳ್ಕೊಂಡು ಅನ್ವಿತಾಳನ್ನು ಅವನ ಮಡಿಲಲ್ಲಿ ಕೂರಿಸ್ಕೊಂಡು ಚೆನ್ನಾಗಿ ಪರೋಟ ಚಿಕನ್ ಕರಿ ತಿನ್ನಿಸ್ತಿದ್ರೆ ಅನ್ವಿತಾ ತನ್ನ ಕಾಲೇಜ್ ಹರಟೆಗಳನ್ನ ಆರ್ಯನಿಗೆ ಹೇಳ್ತಾ ತಿಂತಿರ್ತಾಳೆ. ಹ್ಞೂ ನೀನು ಕೂಡ ತಿನ್ನೋ ಅಂದ್ಲು ಅನ್ವಿತಾ ಬಾಯಿಯಲ್ಲಿದ್ದನ್ನು ಅಗಿಯುತ್ತಾ. ಮೊದಲು ನೀನು ತಿನ್ನಿ ಅಂತ ಅನ್ವಿತಾ ಹೊಟ್ಟೆ ತುಂಬ ತಿನ್ನಿಸಿ, ಅನ್ನ ತಿನ್ನು ಸ್ವಲ್ಪ ಅಂದ. ಬೇಡ ಆರ್ಯ, ಈಗಾಗಲೇ ಹೊಟ್ಟೆ ತುಂಬಿಸ್ಬಿಟ್ಟಿದೆ, ನೀನು ತಿನ್ನೋ ಅಂತ ಅನ್ವಿತಾ ಎದ್ದು ಅವನ ಪಕ್ಕದಲ್ಲಿ ಕೂತ್ಲು. ಆರ್ಯ ಅನ್ನ ಹಾಕ್ಕೊಂಡು ತಿಂದು ಮೊಸರನ್ನ ಕೂಡ ಕಲಸಿ ಅನ್ವಿತಾ ಬೇಡ ಅಂದರೂ ಕೂಡ ಅವಳಿಗೆ ತಿನ್ನಿಸಿ ಆ ನಂತರ ಇಬ್ಬರು ಸೇರಿ ಹಾಲಲ್ಲಿರೋ ಸೋಫಾದಲ್ಲಿ ಕೂತರು. ಅನ್ವಿತಾಳನ್ನು ಆರ್ಯ ಅವನ ಮಡಲಲ್ಲಿ ಕೂರಿಸ್ಕೊಂಡು ಅವಳನ್ನ ಹಿಂದಿನಿಂದ ಅಪ್ಕೊಂಡು ಅವಳ ಕತ್ತಿನ ಮೇಲೆ ತುಟಿಗಳಿಂದ ಸವರ್ತಾ ಅನ್ವಿತಾ ಹೇಳೋದನ್ನೆಲ್ಲ ಕೇಳ್ತಿದ್ದಾನೆ. ಓಯ್ ಅಂತ ಕರೆದ್ಲು ಅನ್ವಿತಾ. ಹ್ಞೂ ಹೇಳೆ ಅಂದ ಆರ್ಯ ತನ್ನ ಕೆಲಸ ಮುಂದುವರ್ಸತ್ಲೆ.
ಅದು ಯಾವುದೋ ಬಿಸ್ನೆಸ್ಗೆ ಲೋನ್ ಅಪ್ಲೈ ಮಾಡಿದೆ ಅಂದಿದೆ ಅಲ್ವಾ, ಏನಾಯಿತು ಅಂತ ಕೇಳಿದ್ಲು ಅನ್ವಿತಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಿ. ಥ್ಯಾಂಕ್ ಯು.